ಸಂಕಷ್ಟದಿಂದ 9 ಯೂನಿವರ್ಸಿಟಿಗಳನ್ನ ಮುಚ್ಚಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಬಿಜೆಪಿ ಅದು ಹೋರಾಟ ಅಲ್ರಿ. ಆರ್ಥಿಕ ಸಂಕಟ ಅಂದರೆ BJPಯವರು ಪ್ರಾರಂಭ ಮಾಡಿದ್ರು, ಹೌದಲ್ಲ? ಕರೆಕ್ಟ್ ಹೌದಲ್ರಿ? BJP ಕಾಲದಾಗ ತಾನೇ ಆಗಿರೋದು. ಎಷ್ಟು ದುಡ್ಡು ಇಟ್ಟಿದ್ರಂತೆ? ಹೌ ಮಚ್ ಮನಿ ಇದೆ ಅಡ್ ಕ್ಯಾಪ್ಟ್? 2 ಕೋಟಿ ರೂಪಾಯಿಗೆ ಯಾವುದನ್ನ ಒಂದು ಆಗ್ಬೋದಾ, ಯೂನಿವರ್ಸಿಟಿ ಆಗ್ಬೋದಾ? ಆ ದುಡ್ಡೇ ಇಲ್ಲ ರೀ. ಆಮೇಲೆ ಇರ್ತಕ್ಕಂಥ ಯೂನಿವರ್ಸಿಟಿಗಳಿಗೆ ಯಾವುದೇ ಒಂದು ಸರ್ಕಾರ ಆಗಿರಲಿ ರಾಜಕೀಯವಾಗಿ ಮಾಡೋದಕ್ಕಿಂತ ಜಾಸ್ತಿ ಸಮರ್ಪಕವಾಗಿ ಯೋಚನೆ ಮಾಡಬೇಕು, ಆ ರೀಜನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಅದಾಗದ್ರಿಂದ ಹೊಸ ಯೂನಿವರ್ಸಿಟಿಗಳು ಆಗಬಾರ್ದಂತ ನಮ್ಮ ಉದ್ದೇಶಗಳೇನಿಲ್ಲ. ಅದನ್ನು ಸಮರ್ಪಕವಾಗಿ ಸೈಂಟಿಫಿಕ್ ಆಗಿ ಅದಕ್ಕೆ ಆದಷ್ಟು ದುಡ್ಡುಗಳನ್ನ ಇಟ್ಟು ಮಾಡಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅದು ನನ್ನ ಇಲಾಖೆ ಅಲ್ಲ, ಆದರೂ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ತಮಗೆ ಹೇಳಿದ್ದೇನೆ ನಾನು. ಸರ್, ಬಿಜೆಪಿ ಮಾಡಿರುವಂಥ ಯೂನಿವರ್ಸಿಟಿಗಳು ಮುಚ್ತಾ ಇದ್ದಾರೆ ಬೇಕು ಅಂತ. ಏನೇ ಅಲ್ಲ, ನೀವು ಈ ಪ್ರಶ್ನೆಗಳು ನೀವು ಕೇಳಕ್ಕೆ ಹಿಂಗಿದ್ರೆ ನೀವು BJPಯವರು ಮಾಡಿದ್ದು ಕಾಂಗ್ರೆಸ್ ಮಾಡಿದ್ರೆ ಏನು ಅರ್ಥ ಇದು? ಅವರ ಅವಧಿಯಲ್ಲಿ ನೋಡ್ರಿ, ಅವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ನಾವು ಸಮರ್ಪಕವಾಗಿ ದುಡ್ಡು ಇಟ್ಟಿದ್ರೆ ಮತ್ತೆ ಹಿಂಗೆ ಹಾಕಿರ್ತೀವಿ, ದುಡ್ಡು ಹಾಕಿರಲಿಲ್ಲ, ಮತ್ತು ಎಷ್ಟು ಇಟ್ಟಿದ್ರೆ ದುಡ್ಡು ಕೇಳಬೇಕಲ್ವ? ನೀವು ಪ್ರಿಪೇರ್ ಮಾಡಿ ಕೇಳಬೇಕ್ರಿ ಅವ್ರನ್ನ, ದುಡ್ಡು ಎಷ್ಟು ಇಟ್ಟಿದ್ರಂತೆ? ಇಫ್ ದೇರ್ ಇಸ್ ನೋ ಮನಿ, ಹೌ ಕ್ಯಾನ್ ಯು ಕ್ರಿಯೇಟ್ ಇನ್ ಯೂನಿವರ್ಸಿಟಿ? ಸೊ ಇಟ್ಸ್ ನಾಟ್ ದಟ್ ವಿ ಡೋಂಟ್ ಹ್ಯಾವ್ ಮನಿ. ಸೊ ಸಫಿಷಿಯೆಂಟ್ ದುಡ್ಡು ಬೇಕಾಗುತ್ತೆ. ಅವರು ಸಾಂಕೇತಿಕವಾಗಿ ಸರ್ಕಾರದ ಉದ್ದೇಶ ಇದ್ದರೂ ಕೂಡ ಐ ಆಮ್ ನಾಟ್ ಡಿನೇಯಿಂಗ್ ದಟ್ ಇಟ್ ಇಸ್ ರಾಂಗ್ ಮೂವ್, ಬಟ್ ಸ್ಟಿಲ್ ದೇರ್ ಹ್ಯಾಸ್ ಟು ಬಿ ಲಾಟ್ ಆಫ್ ಮನಿ ಟು ಕ್ರಿಯೇಟ್ ಅನ್ ಯೂನಿವರ್ಸಿಟಿ ಅಂತ ಅನುವಾದ.